ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏಪ್ರಿಲ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಯಾಕಪ್ಪ ಅಂದರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೀವು ನೋಡಿಕೊಳ್ಳಬಹುದು ಆಗಿದೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೋಡೋದಾದರೆ ಅಂತಾರಾಷ್ಟ್ರೀಯ ಸಂತೋಷ ದಿನ, ಇದು ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮಾರ್ಚ್ 20 ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ 2024 ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಸಂತೋಷಕ್ಕಾಗಿ ಮರು ಸಂಪರ್ಕಿಸುವುದು ಮತ್ತು ಚೇತರಿಸಿಕೊಳ್ಳುವ ಸಮುದಾಯಗಳನ್ನು ನಿರ್ಮಿಸುವುದು ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಯಿತು. ಅದೇ ರೀತಿಯಾಗಿ ಈ ದಿನದಂದು ವಿಶ್ವ ಸಂತಸ ವರದಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಅದು ವಿಶ್ವ ಸಂತಸ ವರದಿ. ಈ ಮೂಲಕ ಜಗತ್ತಿನ ಯಾವ ದೇಶ ಅತಿ ಹೆಚ್ಚು ಸಂತೋಷ ಹೊಂದಿದೆ ಎಂಬುದನ್ನು ಪ್ರಕಟಿಸುತ್ತದೆ. ಇದು ಅಂತಾರಾಷ್ಟ್ರೀಯ ಸಂತೋಷ ದಿನದ ಹಿನ್ನೆಲೆ ನೋಡೋದಾದರೆ 2012 ಜೂನ್ 28ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಜನರ ಜೀವನದಲ್ಲಿ ಸಂತೋಷದ ಪ್ರಾಮುಖ್ಯತೆಯನ್ನು ಪರಿಚಯಿಸಲು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಪ್ರತಿ ವರ್ಷ ಮಾರ್ಚ್ 20ರಂದು ಆಚರಿಸಲು ನಿರ್ಧರಿಸಲಾಯಿತು. ಈ ಹಿನ್ನೆಲೆಯಲ್ಲಿ 2013ರಿಂದ ಪ್ರತಿ ವರ್ಷ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಒಂದೊಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗುತ್ತಿದೆ. ಯಾವಾಗಿಂದ 2013ರಿಂದ ಈ ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ಆಚರಿಸಲಾಗುತ್ತಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಮುಖ ಅಂಶಗಳು ನೋಡೋದಾದರೆ ಭಾರತ ಅತ್ಯಂತ ಸಂತೋಷದ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಮಿಜೋರಾಂ ಆಗಿದೆ. ಯಾವುದು ಭಾರತ ಅತ್ಯಂತ ಸಂತೋಷ ರಾಜ್ಯ ಮಿಜೋರಾಂ. ಜಗತ್ತಿನ ಅತ್ಯಂತ ಸಂತೋಷ ದೇಶ ಫಿನ್ಲ್ಯಾಂಡ್ ಆಗಿದೆ. ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿದ ದೇಶ ಡೆನ್ಮಾರ್ಕ್. ಜಗತ್ತಿನ ಅತ್ಯಂತ ಶಾಂತಿಯುತ ದೇಶ ಮತ್ತು ಲಿಂಗ ಸಮಾನತೆ ದೇಶ ಯಾವುದಾದ್ರಿದ್ರೆ ಅದು ಐಸ್ಲ್ಯಾಂಡ್ ಆಗಿದೆ. ಅದೇ ರೀತಿ ಜಗತ್ತಿನ ಅತ್ಯಂತ ಹೆಚ್ಚು ಬೌದ್ಧಿಕ ಆಸ್ತಿ ಹೊಂದಿದ ದೇಶ ಆದರೆ ಅಮೇರಿಕಾ. ಅದೇ ರೀತಿಯಾಗಿ ಅತಿ ಹೆಚ್ಚು ಬಡವರನ್ನು ಹೊಂದಿರುವ ದೇಶ ದಕ್ಷಿಣ ಸುಡಾನ್. ಅತ್ಯಂತ ಹೆಚ್ಚು ವಾಸಯೋಗ್ಯ ನಗರ ಯಾವುದಂದರೆ ಅದೇ ಆಸ್ಟ್ರಿಯಾದ ವಿಯೆನ್ನಾ. ಇದು ಜಗತ್ತಿನ ಅತ್ಯಂತ ಹೆಚ್ಚು ವಾಸಯೋಗ್ಯ ನಗರವಾಗಿದೆ, ಆಸ್ಟ್ರಿಯಾದ ವಿಯೆನ್ನಾ. ಅದೇ ರೀತಿಯಾಗಿ ವಿಶ್ವ ಗುಬ್ಬಚ್ಚಿ ದಿನವನ್ನು ಕೂಡ ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. 2024 ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನವನ್ನು ಸ್ಪೈರೋಸ್ ಗಿವ್ ದಮ್ ಎ ಟ್ವೀಟ್ ಚಾನ್ಸ್ ಐ ಲವ್ ಸ್ಪೈರೋಸ್ ಆ್ಯಂಡ್ ವಿ ಲವ್ ಸ್ಪೈರೋಸ್ ಎಂಬ ಧ್ಯೇಯವಾಕ್ಯದಲ್ಲಿ ಆಚರಿಸಲಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ನೇಚರ್ ಫಾರ್ ಎವರ್ ಸೊಸೈಟಿಯು ಎಕೋಸಿಸ್ ಆ್ಯಕ್ಷನ್ ಫೌಂಡೇಶನ್ ಫ್ರಾನ್ಸ್ನ ಸಹಭಾಗಿತ್ವದಲ್ಲಿ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಗುವುದು. ಜಗತ್ತಿನಲ್ಲಿ ಗುಬ್ಬಚ್ಚಿ ಪಕ್ಷಿಯ ಬಗ್ಗೆ ಜನರ ಜಾಗೃತಿ ಮೂಡಿಸುವುದು ಮತ್ತು ವಿನಾಶನದ ಅಂಚಿನಲ್ಲಿರುವ ಗುಬ್ಬಚ್ಚಿ ಸಂಕುಲವನ್ನು ವೃದ್ಧಿಸುವ ಗುಬ್ಬಿಗಳನ್ನು ರಕ್ಷಿಸಿ ಎಂದು ಕೂಗಿ ಹೇಳುವ ಮುಖ್ಯ ಉದ್ದೇಶವನ್ನು ಹೊಂದಿದೆ ಈ ದಿನಾಚರಣೆಯು. ಅದೇ ರೀತಿಯಾಗಿ ಈ ಹಿನ್ನೆಲೆ ನೋಡೋದಾದರೆ 2010 ಮಾರ್ಚ್ 20ರಂದು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಗುಬ್ಬಚ್ಚಿ ದಿನವನ್ನು ಆಚರಿಸಲಾಗಿತ್ತು. ಯಾವಾಗ 2013 ಅದೇ 2010 ಸಾರಿ. ಆದರೆ ಇದು ಸಂತೋಷ ವರದಿ 2013ರಿಂದ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅದೇ ರೀತಿಯಾಗಿ ಗುಬ್ಬಚ್ಚಿ ಪ್ರಶಸ್ತಿ ಕೂಡ ನೀಡಲಾಗುತ್ತದೆ. ಇದು ನೇಚರ್ ಫಾರ್ ಎವರ್ ಸೊಸೈಟಿ ಸಂಸ್ಥೆ ನೀಡುತ್ತದೆ. ಇದು ಮೊಹಮ್ಮದ್ ದಿಲ್ವಾರ್ ಅವರಿಂದ 2006ರಲ್ಲಿ ಲಾಭೇತರ ಮತ್ತು ಸರ್ಕಾರೇತರ ಸಂಘಟನೆಗಾಗಿ ನೇಚರ್ ಫಾರ್ ಎವರ್ ಸೊಸೈಟಿ ನಾಸಿಕ್ನಲ್ಲಿ ಸ್ಥಾಪನೆಗೊಂಡಿದ್ದು. ಯಾವಲ್ಲಿ? ನಾಸಿಕ್ನಲ್ಲಿ. ದಿಲ್ವಾರ್ ಅವರನ್ನು 2008ರ ಟೈಮ್ ನಿಯತಕಾಲಿಕೆ ಎಂದು ಬಣ್ಣಿಸಿತು. ಅದೇ ರೀತಿಯಾಗಿ ದೆಹಲಿ ಸರ್ಕಾರವು 2012ರಲ್ಲಿ ಗುಬ್ಬಚ್ಚಿಯನ್ನು ರಾಜ್ಯ ಪಕ್ಷಿಯನ್ನಾಗಿ ಘೋಷಿಸಿದೆ. ಯಾವುದು? ದೆಹಲಿ. IUCN ವತಿಯಿಂದ ಪ್ರಕಟಿತವಾದ ರೆಡ್ ಲಿಸ್ಟ್ನಲ್ಲಿ ಗುಬ್ಬಚ್ಚಿ ಕೂಡ ಒಂದಾಗಿದೆ.
ಎಡ್ವಿನ್ ಜೋಸೆಫ್ ಅವರನ್ನು ಬೆಂಗಳೂರಿನ ಗುಬ್ಬಚ್ಚಿ ಮನುಷ್ಯ ಎಂದು ಕರೆಯಲಾಗುತ್ತದೆ. ಯಾರನ್ನು? ಎಡ್ವಿನ್ ಜೋಸೆಫನ್ನು. ಅದೇ ರೀತಿಯಾಗಿ ವಿಶ್ವ ವನ್ಯಜೀವಿ ದಿನ, ಇದು ಕೂಡ ಮಾರ್ಚ್ 3ರಂದು ಆಚರಿಸಲಾಗುತ್ತದೆ. ಇದು 2024 ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನವನ್ನು ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನ್ನೋವೇಷನ್ ಆ್ಯಂಡ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಎಂಬ ಧ್ಯೇಯವಾಕ್ಯದಲ್ಲಿ ಸೈನ್ಸ್ ಸಚಿವಾಲಯವು ಜಿನೆವಾ ವತಿಯಿಂದ ಆಚರಿಸಲಾಗಿದೆ. ಥೈಲ್ಯಾಂಡ್ ದೇಶದ ಪ್ರಸ್ತಾವನೆ ಅನ್ವಯ 1973 ಮಾರ್ಚ್ 3ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ವಿನಾಶದ ಅಂಚಿನಲ್ಲಿರುವ ವಿಶ್ವ ವನ್ಯಜೀವಿ ಸಂಕುಲ ಮತ್ತು ಸಸ್ಯ ಸಂಕುಲದ ಸಂರಕ್ಷಣೆಯ ಮೇಲಿನ ಒಪ್ಪಂದದ ಅಥವಾ ವಾಷಿಂಗ್ಟನ್ ಕನ್ವೆನ್ಷನ್ ಎಂಬ ಒಪ್ಪಂದವು ಏರ್ಪಟ್ಟಿತು. ಅಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿಯಾಗಿ 1972ರಲ್ಲಿ ಸೆಪ್ಟೆಂಬರ್ 9ರಂದು ಭಾರತ ಸಂಸತ್ತಿನಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಸಂರಕ್ಷಣೆಗೆ ಸಂಬಂಧಿಸಿದಂತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದೆ. ಇದುವರೆಗೂ 9 ಬಾರಿ ತಿದ್ದುಪಡಿಯಾಗಿದೆ. ಇದು ಇತ್ತೀಚೆಗೆ 2022ರಲ್ಲಿ ತಿದ್ದುಪಡಿಯಾಗಿದೆ. ಇದು ಅದೇ ಇನ್ನೊಂದು ಮತ್ತೆ ಅದೇ ರೀತಿಯಾಗಿ 1976ರಲ್ಲಿ 42ನೇ ತಿದ್ದುಪಡಿ ಅನ್ವಯ ವನ್ಯಜೀವಿ ಸಂರಕ್ಷಣೆ ವಿಷಯವು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆಯಾಗಿದೆ. ಅದೇ ರೀತಿ 2024 ಸಾಲಿನ ಮಿಸ್ ವರ್ಲ್ಡ್ ಪ್ರಶಸ್ತಿ ಭಾಜನರಾದ ಯಾರಪ್ಪ ಅಂತಂದರೆ ಭಾಜನರಾದವರು ಕ್ರಿಸ್ಟಿನಾ ಪಿಸ್ಕೋವಾ. ಇವರು ಚೆಕ್ ಗಣರಾಜ್ಯದ ಸುಂದರಿಯಾಗಿದ್ದಾರೆ. ಇವರು ಬ್ಯೂಟಿ ವಿತ್ ಪರ್ಪೋಸ್ ಎಂಬ ಧ್ಯೇಯವಾಕ್ಯದೊಂದಿಗೆ 2024 ಫೆಬ್ರವರಿ 18ರಂದು ಆರಂಭವಾಗಿದ್ದ ಮಿಸ್ ವರ್ಲ್ಡ್ ಸೌಂದರ್ಯ ಸ್ಪರ್ಧೆಯಲ್ಲಿ 120 ದೇಶಗಳ ಸುಂದರಿಯರು ಪ್ರತಿನಿಧಿಸಿದರು. ಎಷ್ಟು? 120. ಅದರಲ್ಲಿ ದಕ್ಷಿಣ ಕನ್ನಡ ಮೂಲದ ಸೀನಿ ಶೆಟ್ಟಿಯವರು ಕೂಡ ಭಾರತದಿಂದ ಪ್ರತಿನಿಧಿಸಿದರು. ಇವರು ಭಾರತದಿಂದ ಯಾರು ಪ್ರತಿನಿಧಿಸಿದ ಅಂದರೆ ಸೀನಿ ಶೆಟ್ಟಿಯವರು. ಮುಂಬೈನ ಜಿಯೋ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿದ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ಟಾಪ್ 14 ಮತ್ತು ಟಾಪ್ 8 ಸ್ಪರ್ಧೆಯಲ್ಲಿ ಸ್ಥಾನ ಪಡೆದಿದ್ದ ಸೀನಿ ಶೆಟ್ಟಿ ಟಾಪ್ 4 ಪಟ್ಟಿ ಪ್ರಕಟಗೊಂಡಾಗ ಹೊರಗುಳಿದರು. ಇವರು ಅಂತಿಮವಾಗಿ ಸ್ಪರ್ಧೆಯಲ್ಲಿ ಟಾಪ್ 4 ಪಟ್ಟಿ ಬೈ 4 ಸುಂದರಿಯರಲ್ಲಿ ಕ್ರಿಸ್ಟಿನಾ ಪಿಸ್ಕೋವಾ ಅವರನ್ನು ವಿಜೇತರಾದರು. ಲೆಬನಾನ್ನ ಯಾಸ್ಮಿನಾ ಜೌಟನ್ ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಅದೇ ರೀತಿಯಾಗಿ 28 ವರ್ಷದ ಬಳಿಕ ಭಾರತದಲ್ಲಿ ಜರುಗಿದ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಚೆಕ್ ಗಣರಾಜ್ಯದ ಸುಂದರಿಯಾಗಿರುವ ಕ್ರಿಸ್ಟಿನಾ ಪಿಸ್ಕೋವಾ. ಯಾರು? ಈ ಪಿಸ್ಕೋವಾ ಚೆಕ್ ಗಣರಾಜ್ಯದವರಾಗಿದ್ದಾರೆ. ಅದೇ ರೀತಿಯಾಗಿ 28 ವರ್ಷದ ಬಳಿಕ ಭಾರತದಲ್ಲಿ ನಡೆದಿದೆ ಅದು. ಅದೇ ರೀತಿಯಾಗಿ 2024 ಮಾರ್ಚ್ 9ರಂದು 71ನೇ ಆವೃತ್ತಿಯ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಅಂತಿಮ ಸುತ್ತಿನಲ್ಲಿ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂಬೈನ ಜಿಯೋ ವರ್ಲ್ಡ್ಸ್ ಕಲೆಕ್ಷನ್ ಸೆಂಟರ್ನಲ್ಲಿ ಜರುಗಿತು. ಇಲ್ಲಿ ಮುಂಬೈನಲ್ಲಿ. ಈ ಮೂಲಕ ಅಂತಿಮ ಸ್ಪರ್ಧೆಯಲ್ಲಿ ಚೆಕ್ ಗಣರಾಜ್ಯ ಸುಂದರಿಯಾಗಿರುವ ಕ್ರಿಸ್ಟಿನಾ ಪಿಸ್ಕೋವಾ ಅವರು ವಿಜೇತರಾಗಿದ್ದರು. ಅವರಿಗೆ 2023ನೇ ಸಾಲಿನ ಮಿಸ್ ವರ್ಲ್ಡ್ ಆಗಿದ್ದ ಪೋಲ್ಯಾಂಡ್ನ ಕರೋಲಿನಾ ಬಿಲಾವ್ಸ್ಕಿ ಅವರು ಕಿರೀಟವನ್ನು ತೊಡಗಿಸಿದರು. ಯಾರು ಅಂದರೆ 2023ರಲ್ಲಿ ವಿಜೇತರಾಗಿದ್ರಲ್ಲ ಆ ಮಿಸ್ ವರ್ಲ್ಡ್ ಅವರೇ ಈ ವರ್ಷದ ವಿಜೇತರಿಗೆ ತಲೆಗೆ ಕಿರೀಟವನ್ನು ಇಟ್ಟರು. ಅವ್ರು ಯಾರಪ್ಪ ಅಂದರೆ ಅವರೇ ಕರೋಲಿನಾ ಬಿಲಾವ್ಸ್ಕಿ. ಈ ಮೂಲಕ ಪ್ರಶಸ್ತಿ ವಿಜೇತ ಕ್ರಿಸ್ಟಿನಾ ಪಿಸ್ಕೋವಾ ಅವರಿಗೆ ವಜ್ರದಿಂದ ಕೂಡಿದ ಕಿರೀಟ, 10 ಕೋಟಿ ರೂಪಾಯಿ ನಗದು, ಫ್ರೀ ವರ್ಲ್ಡ್ ಟೂರ್ ಲಭಿಸಿದೆ. ಮಿಸ್ ವರ್ಲ್ಡ್ ಸ್ಪರ್ಧೆ ಮಾಹಿತಿ ನೋಡೋದಾದರೆ ಇದು 1951ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಎರಿಕ್ ಮೊಲೊರೆ ಅವರು ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನು ಆರಂಭಿಸಿದರು. ಯಾರು ಆರಂಭಿಸಿದ ಅಂದರೆ ಎರಿಕ್ ಮೊರ್ಲೆ. ಇದು ವಿಶ್ವದ ಅತ್ಯಂತ ಹಳೆಯ ಸೌಂದರ್ಯ ಸ್ಪರ್ಧೆಗಳಲ್ಲಿ ಒಂದಾಗಿದೆ. ಇದು UK ಮೂಲದ ಸಂಸ್ಥೆಯು ಪ್ರತಿ ವರ್ಷ ಆಯೋಜಿಸುವ ಈ ಸ್ಪರ್ಧೆಯಲ್ಲಿ ಪ್ರಪಂಚದಾದ್ಯಂತ ಮಾಡೆಲ್ಗಳು ಭಾಗವಹಿಸುತ್ತಾರೆ. ಈ ಸ್ಪರ್ಧೆಯಲ್ಲಿ 2024ರ 71ನೇ ಆವೃತ್ತಿಯ ವಿಶ್ವ ಸುಂದರಿ ಸ್ಪರ್ಧೆಯು ಭಾರತದಲ್ಲಿ ಜರುಗಿತು. ಭಾರತದಲ್ಲಿ ಜರುಗಿತು. ಮಿಸ್ ವರ್ಲ್ಡ್ ಪಡೆದ ಭಾರತೀಯರು ಯಾರಪ್ಪ ಅಂತಂದರೆ ಅವರು 6 ಜನ ಇದ್ದಾರೆ. ಮೊದಲನೇದಾಗಿ ರೀಟಾ ಫರಿಯಾ ಪೋವೆಲ್.
ಇವರು 1966ರಲ್ಲಿ ಪಡೆದಿದ್ದಾರೆ. ಎರಡನೇದಾಗಿ ಐಶ್ವರ್ಯ ರೈ ಕೂಡ ಪಡೆದಿದ್ದಾರೆ, ಇವರು 1994ರಲ್ಲಿ. ಅದೇ ಮೂರನೇದಾಗಿ ಡಯಾನಾ ಹೆಡನ್ 1997ರಲ್ಲಿ. ನಾಲ್ಕನೇದು ಯುಕ್ತಾಮುಖಿ 1999ರಲ್ಲಿ. ಪ್ರಿಯಾಂಕಾ ಚೋಪ್ರಾ ಜೋನಾಸ್ 2000ರಲ್ಲಿ. ಆರನೇದಾಗಿ ಮನುಷ್ ಚೆಲ್ಲರ್ 2017ರಲ್ಲಿ. ಅದೇ ರೀತಿಯಾಗಿ ಭಾರತದಿಂದ ಸುಂದರಿಯಾಗಿರುವ ಸಿನಿ ಶೆಟ್ಟಿ ಕೈಗೆ ತಪ್ಪಿದ ಮಿಸ್ ವರ್ಲ್ಡ್ ಪಟ್ಟ ಯಾಕೆ ಆಯಿತು? ಪಾಸ್ ಮಾಡಿ ನೋಡಿಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದ್ದು ಹೇಳೋಣ. ಮಿಸ್ ಯೂನಿವರ್ಸ್ ನೋಡೋದಾದರೆ ಅಮೆರಿಕ ಮತ್ತು ಥೈಲ್ಯಾಂಡ್ ಮೂಲದ ಮಿಸ್ ಯೂನಿವರ್ಸ್ ಸಂಘಟನೆಯು 1952ರಿಂದ ಪ್ರತಿ ವರ್ಷ, ಯಾವಾಗಿಂದ 1952ರಿಂದ ಪ್ರತಿ ವರ್ಷ ಮಿಸ್ ಯೂನಿವರ್ಸ್ ಸ್ಪರ್ಧೆಯನ್ನು ಆಯೋಜಿಸ್ತಾ ಬಂದದ್ದು. ಇತ್ತೀಚೆಗೆ 2023ರಲ್ಲಿ ಜರುಗಿದ ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿ ನಿಕರಗುವಾನ ದೇಶದ ಸುಂದರಿಯಾಗಿರುವ ಸೇಯನಿಸ್ ಪ್ಯಾಲಾಸಿಯೋಸ್ ಅವರು ವಿಜೇತರಾಗಿದ್ದಾರೆ. ಯಾರು? ಸೇಯನಿಸ್ ಪ್ಯಾಲಾಸಿಯೋಸ್ ಅವರು ವಿಜೇತರಾಗಿದ್ದಾರೆ. ಮಿಸ್ ಯೂನಿವರ್ಸ್ ಪಡೆದ ಭಾರತದ ಸುಂದರಿ ನೋಡೋದಾದರೆ ಅವರು 3 ಜನ ಇದ್ದಾರೆ. ಸುಸ್ಮಿತಾ ಸೇನ್ ಅವರು 1994ರಲ್ಲಿ ಪಡೆದಿದ್ದಾರೆ. ಅದೇ ರೀತಿ ಎರಡನೇದು ಲಾರಾ ದತ್ 2000ರಲ್ಲಿ ಪಡೆದಿದ್ದಾರೆ. ಅದೇ ರೀತಿ 2021ರಲ್ಲಿ ಅರ್ಜನಾ ಸಂಧು ಕೂಡ ಪಡೆದಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಮಿಸ್ ವರ್ಲ್ಡ್ ಆದರೆ ಇದು ಮಿಸ್ ಯೂನಿವರ್ಸ್ ಆಗಿದೆ. ಅದೇ ರೀತಿಯಾಗಿ ಮಿಸ್ ಅರ್ತ್ ಸ್ಪರ್ಧೆ ನೋಡೋದಾದರೆ ಜಾಗತಿಕವಾಗಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು, ಸಂರಕ್ಷಣೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸಲು ಫಿಲಿಪೈನ್ಸ್ ಮತ್ತು ದೇಶವು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಕಾರ್ಯಕ್ರಮದ ಚಾಂಪಿಯನ್ ಆಫ್ ಅರ್ತ್ನಲ್ಲಿ ಆ ಸಂಯೋಗದಲ್ಲಿ ಸ್ಪರ್ಧೆಯನ್ನು ಆಯೋಜಿಸ್ತದೆ. ಇದು ಯಾವ ದೇಶ? ಫಿಲಿಪೈನ್ ದೇಶ ಮಿಸ್ ಅರ್ತ್ ಸ್ಪರ್ಧೆಯನ್ನು ಆಯೋಜಿಸ್ತದೆ. ಇದು 2023ರ ಪ್ರಶಸ್ತಿ ಯಾರು ಗೆದ್ದಾರಪ್ಪ ಅಂದರೆ ಅದು ಅಲ್ಬೇನಿಯಾ ದೇಶದ ದಿತ್ರಾ ಜಿರಿ ಅವರು ಭಾಜನರಾಗಿದ್ದರು. ಮಿಸ್ ಇಂಟರ್ನ್ಯಾಷನಲ್ ನೋಡೋದಾದರೆ ಜಪಾನ್ ಮೂಲದ ಸಂಸ್ಥೆಯು ಮಿಸ್ ಇಂಟರ್ನ್ಯಾಷನಲನ್ನು 1960ರಿಂದ ಪ್ರತಿ ವರ್ಷ ನಿರ್ವಹಿಸ್ತಾ ಬಂದಿದೆ. 2023ನೇ ಸಾಲಿನ ಮಿಸ್ ಇಂಟರ್ನ್ಯಾಷನಲ್ ಪ್ರಶಸ್ತಿಗೆ ವೆನಿಜುವೆಲಾ ದೇಶದ ಆಂಡ್ರಿಯಾ ರೂಬಿಯೋ ಅವರು ಭಾಜನರಾಗಿದ್ದಾರೆ. ಯಾರು? ಆಂಡ್ರಿಯಾ ರೂಬಿಯೋ ಮಿಸ್ ಇಂಟರ್ನ್ಯಾಷನಲ್ಗೆ. ಅದೇ ರೀತಿಯಾಗಿ ಮುಂದಿನ ಭಾಗ ನೋಡೋದಾದರೆ ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ನೇಮಕವಾಗಿದ್ದಾರೆ ಮತ್ತು ಅವರ ಜೊತೆ ಸುಖಬೀರ್ ಸಂಧು ಕೂಡ ನೇಮಕವಾಗಿದ್ದಾರೆ. ಇಬ್ಬರನ್ನು ನೇಮಕ ಮಾಡಲಾಗಿದೆ. ಜ್ಞಾನೇಶ್ ಕುಮಾರ್ ಬಗ್ಗೆ ನೋಡೋದಾದರೆ ಜ್ಞಾನೇಶ್ ಕುಮಾರ್ ಅವರು 1988ನೇ ಬ್ಯಾಚಿನ ಕೇರಳದ ಕೇಡರ್ನ ನಿವೃತ್ತಿ IAS ಅಧಿಕಾರಿಯಾಗಿದ್ದಾರೆ. ಇವರು ಗೃಹ ಸಚಿವಾಲಯದ ಕಾರ್ಯನಿರ್ವಹಿಸುತ್ತಿದ್ದಾಗ ವಿಧಿ 370ರ ಅಡಿಯಲ್ಲಿ ವಿಶೇಷ ಸ್ಥಾನಮಾನದ ರದ್ದತಿ ಕುರಿತು ಮೇಲ್ವಿಚಾರಣೆ ನಡೆಸಿದರು. ಇವರು ಯಾರು? ಜ್ಞಾನೇಶ್ ಕುಮಾರ್ ಅವರು. ಅಲ್ಲದೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಮತ್ತು ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅದೇ ರೀತಿಯಾಗಿ ಸುಖಬೀರ್ ಸಿಂಗ್ ನೋಡೋದಾದರೆ ಸುಖಬೀರ್ ಸಿಂಗ್ ಸಂಧು ಅವರು 1988ನೇ ಬ್ಯಾಚಿನ ಉತ್ತರಾಖಂಡ್ ಕೇಡರ್ನ ನಿವೃತ್ತ IAS ಅಧಿಕಾರಿಯಾಗಿದ್ದಾರೆ. ಇವರು ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿಗಳಾದ ಮತ್ತು ರಾಜಕೀಯ ಹೆದ್ದಾರಿ ಪ್ರಾಧಿಕಾರ ಅಧ್ಯಕ್ಷರಾಗಿರುವ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರು ಇತ್ತೀಚೆಗೆ ಭಾರತ ಲೋಕಪಾಲ್ನ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾರು? ಸುಖಬೀರ್ ಸಂಧು. 2024 ಮಾರ್ಚ್ 14ರಂದು ಕೇಂದ್ರ ಕಾನೂನು ಸಚಿವಾಲಯವು ನಿವೃತ್ತ IAS ಅಧಿಕಾರಿಗಳಾಗಿದ್ದ ಜ್ಞಾನೇಶ್ ಕುಮಾರ್ ಮತ್ತು ಸುಖಬೀರ್ ಸಂಧು ಅವರನ್ನು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕ ಮಾಡಿದೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಉನ್ನತಾಧಿಕಾರದ ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ಆಯ್ಕೆ ಮಾಡಲಾಗಿದೆ. ಇಬ್ಬರು ಚುನಾವಣಾ ಆಯುಕ್ತರ ಆಯ್ಕೆಗೆ ಸಂಬಂಧಿಸಿದಂತೆ 6 ಹೆಸರುಗಳು ಸಮಿತಿಯ ಮಂಡಿಸಿದವು. ಈ ಪೈಕಿ ಉನ್ನತಾಧಿಕಾರ ಸಮಿತಿಯ ಬಹುಪಾಲು ಸದಸ್ಯರು ಸುಖಬೀರ್ ಸಂಧು ಮತ್ತು ಜ್ಞಾನೇಶ್ ಕುಮಾರ್ ಅವರನ್ನು ಅಂತಿಮಗೊಳಿಸಿದರು.
ಆಯ್ಕೆ ಸಮಿತಿಯ ಶಿಫಾರಸಿನನ್ವಯ ಭಾರತ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡಿದ್ದಾರೆ. ಚುನಾವಣಾ ಆಯುಕ್ತರ ಇಬ್ಬರು ಹುದ್ದೆಗಳ ಖಾಲಿಯಾಗಿವೆ. ನೋಡೋದಾದರೆ ಇದನ್ನು ಪಾಸ್ ಮಾಡಿಕೊಂಡು ನೀವೇ ನೋಡಿಕೊಳ್ಳಿ ಫ್ರೆಂಡ್ಸ್. ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾಗಿ ಅನೂಪ್ ಚಂದ್ರ ಪಾಂಡೆ ಅವರು 2024ರಲ್ಲಿ ನಿವೃತ್ತರಾದ ಹಿನ್ನೆಲೆಯಲ್ಲಿ ಚುನಾವಣಾ ಆಯುಕ್ತ 2 ಹುದ್ದೆಗಳ 1 ಹುದ್ದೆ ಖಾಲಿಯಾಯಿತು. ನಂತರ 2024ರ ಮಾರ್ಚ್ 9ರಂದು ಅರುಣ್ ಗೋಯಲ್ರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ 2ನೇ ಹುದ್ದೆ ಕೂಡ ಖಾಲಿಯಾಯಿತೆಂದೆ. ಈ ಮೂಲಕ ಕೇಂದ್ರ ಚುನಾವಣಾ ಆಯೋಗವು 3 ಹುದ್ದೆಗಳಲ್ಲಿ ಮುಖ್ಯ ಆಯುಕ್ತರು ರಾಜೀವ್ ಕುಮಾರ್ ಮತ್ತು ಉಳಿದಂತಾಯಿತು. ಈ ಹಿನ್ನೆಲೆಯಲ್ಲಿ ಅವರು ಇನ್ನೂ ಇಬ್ಬರಿಗೆ ಆಯ್ಕೆ ಮಾಡಲಾಗಿದೆ. ಈ ಕೇಂದ್ರ ಚುನಾವಣಾ ಆಯುಕ್ತರ ನೇಮಕ ಸಮಿತಿ ಶಿಫಾರಸು ಹೇಗೆ ಮಾಡ್ತಾರೆ ಅಂತ ಒಂದು ಸಲ ಪಾಸ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇತ್ತೀಚೆಗೆ ರಾಜೀನಾಮೆ ನೀಡಿದ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ 2024ರ ಮಾರ್ಚ್ 9ರಂದು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತರಾದ ಅರುಣ್ ಗೋಯಲ್ರವರು ರಾಜೀನಾಮೆ ನೀಡಿದ್ದು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024 ಮಾರ್ಚ್ 11ರಂದು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಚುನಾವಣಾ ಆಯುಕ್ತರ ಹುದ್ದೆಯು 2ನೇ ಅತ್ಯುನ್ನತ ಸ್ಥಾನವಾಗಿದೆ. ಅಂದರೆ ಚುನಾವಣಾ ಆಯುಕ್ತರಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಇನ್ನೊಬ್ಬರು ಇವರು ಸದಸ್ಯರಿದ್ದಾಗಿ ಇಬ್ಬರು ಇರ್ತಾರೆ ಆಯುಕ್ತರು. ಅದೇ ರೀತಿಯಾಗಿ ಚುನಾವಣಾ ಆಯೋಗದಲ್ಲಿ ಚುನಾವಣಾ ಆಯುಕ್ತರು 2ನೇ ಅತ್ಯುನ್ನತ ಹುದ್ದೆಯನ್ನು ಸ್ಥಾನ ಹೊಂದಿದ್ದಾರೆ. ಇವರು ಎಷ್ಟನೇ ಸ್ಥಾನ? 2ನೇ ಸ್ಥಾನ. ಲೋಕಸಭಾ ಚುನಾವಣೆಯ ಘೋಷಣೆ ಕೆಲವೇ ದಿನಗಳ ಉಳಿದಿರುವ ಹೊತ್ತಿನಲ್ಲೇ ಚುನಾವಣಾ ಆಯುಕ್ತರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಕುತೂಹಲ ಮೂಡಿಸಿದೆ. ಅರುಣ್ ಗೋಯಲ್ರವರು 2027ರ ಡಿಸೆಂಬರ್ವರೆಗೆ ಅಧಿಕಾರ ಹೊಂದಿದ್ದರು. ಎಲ್ಲಿ ತನಕ? 2027ರ ತನಕ. ಅಲ್ಲದೆ ಖಾಲಿ ಮುಖ್ಯ ಚುನಾವಣಾ ಆಯುಕ್ತರಾಗಿರುವ ರಾಜೀವ್ ಕುಮಾರ್ 2025ರ ಫೆಬ್ರವರಿಯಲ್ಲಿ ನಿವೃತ್ತರಾದ ನಂತರ ಅರುಣ್ ಗೋಯಲ್ರವರು ಅವರದೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸ್ಥಾನಕ್ಕೆ ಏರುತ್ತಿದ್ದರು. ಆದರೆ ಇವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಇದನ್ನು ನೋಡೋದಾದರೆ ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ಕಾರ್ಯಕ್ರಮಗಳು. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ಕಾರ್ಯಕ್ರಮ ನೋಡೋದಾದರೆ ಮತದಾರರ ಜಾಗೃತಿ ಮತ್ತು ಸಾಕ್ಷರತೆಗಾಗಿ ಚುನಾವ್ ಕಾ ಪರ್ವ್ ದೇಶ್ ಕಾ ಗರ್ವ್ ಎಂಬ ಅಭಿಯಾನವನ್ನು ಆರಂಭಿಸಿದ್ದಾರೆ. ಯಾರು? ಚುನಾವಣಾ ಆಯುಕ್ತರು. ಅತ್ಯುತ್ತಮ ಚುನಾವಣಾ ನಿರ್ವಹಣಾ ಪ್ರಶಸ್ತಿ ಕೂಡ ನೀಡಲಾಗುತ್ತದೆ ಇತ್ತೀಚೆಗೆ. ಅಂದರೆ ಕೇಂದ್ರ ಚುನಾವಣಾ ಆಯೋಗವು ಅತ್ಯುತ್ತಮ ಚುನಾವಣಾ ನಿರ್ವಹಣಾ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ. ಅದು 2023 ಸಾಲಿನಲ್ಲಿ ಅತ್ಯುತ್ತಮ ಚುನಾವಣಾ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2014ನೇ ರಾಷ್ಟ್ರೀಯ ಚುನಾವಣಾ ಮತದಾರರ ದಿನದಂದು ಪ್ರದಾನ ಮಾಡಿದರು. ಐಟಿ ಉಪಕ್ರಮದ ಭದ್ರತಾ ನಿರ್ವಹಣೆ, ಚುನಾವಣೆ ನಿರ್ವಹಣೆ, ಮತದಾರರ ಪಟ್ಟಿ, ಮತದಾರ ಜಾಗೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಈ 2023ರ ಚುನಾವಣಾ ನಿರ್ವಹಣೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಒಟ್ಟು 16 ಕೊಡುಗೆ ನೀಡಿ ಗೌರವಿಸಲಾಗಿದೆ. ಅದೇ ರೀತಿಯಾಗಿ ಅತ್ಯುತ್ತಮ ಕಾರ್ಯಕ್ಷಮತೆ ರಾಜ್ಯ ಪ್ರಶಸ್ತಿ ಚಂಡೀಗಢ ಪಡೆದಿದೆ. ಮುಖ್ಯ ಚುನಾವಣಾ ಕಚೇರಿ ಕೂಡ ಅಲ್ಲಿ ಇದೆ. ಅದೇ ರೀತಿ ಒಳಗೊಂಡಂತೆ ಚುನಾವಣೆಗಳು ಎಂಬ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದು ಒಳಗೊಂಡ ಚುನಾವಣೆಗಳೆಂಬ ಅಂಚೆ ಚೀಟಿ 2024ರ ಸಂಸತ್ತಿನಲ್ಲಿ ಚುನಾವಣೆಯ ಉತ್ತೇಜನಗಳ ಪುಸ್ತಕ ಬಿಡುಗಡೆ ಮಾಡಿದೆ. ಪುಸ್ತಕ ಕೂಡ ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ರಾಷ್ಟ್ರೀಯ ಐಕಾನ್ ಆಗಿರುವ ಬಾಲಿವುಡ್ ನಟ ರಾಜ್ಕುಮಾರ್ ರಾವ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಂದರೆ ಕೇಂದ್ರ ಚುನಾವಣಾ ಆಯೋಗದ ರಾಷ್ಟ್ರೀಯ ಐಕಾನ್ ಆಗಿ ಭಾರತ ರತ್ನ ಪಡೆದ ಮತ್ತು ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಮತ್ತು ಬಾಲಿವುಡ್ ತಾರೆಯಾಗಿರುವ ರಾಜ್ಕುಮಾರ್ ರಾವ್ ಅವರನ್ನು ನೇಮಿಸಲಾಗಿದೆ. ಇಬ್ಬರಿಗೆ ಮತದಾರರ ಜಾಗೃತಿ ಮೂಡಿಸುವ ಕಿರುಚಿತ್ರ ಕೂಡ ಮೈ ವೋಟ್ ಮೈ ಡ್ಯೂಟಿ ಎಂಬ ನೀಡಲಾಗಿದೆ ಎಂದು ನಟ ಆಯುಷ್ಮಾನ್ ಮುಖೇಶ್ ಅಭಿಯಾನ ಕೂಡ ಮಾಡಲಾಗಿದೆ. ಅಂದರೆ ಚುನಾವಣಾ ಗೀತೆ ಬಿಡುಗಡೆ ಮೇರಾ ಪಹಲಾ ವೋಟು ದೇಶ್ ಕಾ ಲಿಯೇ ಎಂದು ಆಡಲಾಗಿದೆ. ಅಂದರೆ ಕೇಂದ್ರ ಚುನಾವಣಾ ಆಯೋಗವು ಯುವ ಮತದಾರರನ್ನು ತಮ್ಮ ಪ್ರಜಾಪ್ರಭುತ್ವದ ಮತದಾನದ ಹಕ್ಕನ್ನು ಚಲಾಯಿಸಲು
ಪ್ರೋತ್ಸಾಹಿಸುವ ಉದ್ದೇಶದಿಂದ ಮೇರಾ ಪೇಲಾ ವೋಟ್ ದೇಶ್ ಕಾ ಕೇಲಿಯೇ ಗೀತೆಯನ್ನು ಬಿಡುಗಡೆ ಮಾಡಿ ಆಡಿದೆ. ಕೇಂದ್ರ ಚುನಾವಣಾ ಆಯೋಗ ನೋಡೋದಾದರೆ ಸಂವಿಧಾನದ 324ನೇ ವಿಧಿ ಅನ್ವಯ ಸ್ಥಾಪಿಸಲ್ಪಟ್ಟ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಇದು 1950 ಜನವರಿ 25ರಂದು ಕೇಂದ್ರ ಚುನಾವಣಾ ಆಯೋಗವನ್ನು ಸ್ಥಾಪಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಸಂಸ್ಥಾಪನಾ ದಿನವಾದ 2025 ಜನವರಿ 25ರಂದು ಸಂಸ್ಥಾಪನಾ ದಿನವಾದ ಜನವರಿ 25ನ್ನು 2011ರಿಂದ ಪ್ರತಿ ವರ್ಷ ದಿನಾಂಕದೊಂದಿಗೆ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ಯಾವಾಗಿಂದ? 2011ರಿಂದ. ಮತದಾನ ಜಾಗೃತಿಗಾಗಿ 4 ಮಂದಿ ನಮ್ಮ ಬೆಂಗಳೂರು ಐಕಾನ್ಸ್. ಲೋಕಸಭೆ ಚುನಾವಣೆಯಲ್ಲಿ ಮತದಾನ ಮಾಡುವಂತೆ ಮತದಾರರಲ್ಲಿ ಜಾಗೃತಿ ಮೂಡಿಸಲು 4 ಖ್ಯಾತನಾಮರನ್ನು ನಮ್ಮ ಬೆಂಗಳೂರು ಐಕಾನ್ಸ್ ಆಗಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಯಾರಪ್ಪ ಅಂತಂದರೆ ರಮೇಶ್ ಅರವಿಂದ್, ಇವರು ಚಿತ್ರನಟ ಮತ್ತು ನಿರ್ದೇಶಕರಾಗಿದ್ದಾರೆ. ನೀತು ವನಜಾಕ್ಷಿ ನಟಿ ಮತ್ತು ರೂಪದರ್ಶಿ ಕೂಡ ಆಗಿದ್ದಾರೆ. ಅನೂಪ್ ಶ್ರೀಧರ್, ಇವರು ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದಾರೆ. ಅರ್ಚನಾ ಜಿ ಕಾಮತ್, ಟೇಬಲ್ ಟೆನ್ನಿಸ್ ಆಟಗಾರ ಕೂಡ ಆಗಿದ್ದಾರೆ. ಮುಂದಿನ ನ್ಯೂಸ್ ನೋಡಿದಾದರೆ 18ನೇ ಲೋಕಸಭಾ ಚುನಾವಣೆ ಅಂದರೆ 17 ಲೋಕಸಭೆ ಅವಧಿ 2024ರ ಜೂನ್ 16ಕ್ಕೆ ಮುಕ್ತಾಯಗೊಳ್ಳಲಿದ್ದು, ಲೋಕಸಭೆ ಪ್ರಸ್ತುತ ಅವಧಿಯು ಮುಗಿಯುವ ಮೊದಲೇ ಹೊಸ ಲೋಕಸಭೆಯನ್ನು ಸ್ಥಾಪಿಸಲು ಚುನಾವಣೆ ನಡೆಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದ ಸಂವಿಧಾನದ 324ನೇ ವಿಧಿಯು ಭಾರತದ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಅಧಿಕಾರ ಮತ್ತು ಕರ್ತವ್ಯಗಳನ್ನು ನೀಡುತ್ತದೆ. ಅದು 324ರಿಂದ ಚುನಾವಣೆ ನಡೆಸಲಾಗುತ್ತದೆ. ಭಾರತ ಸಂವಿಧಾನದ 83 ಕ್ಲಾಸ್ 2 ಮತ್ತು ಭಾರತದ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 14ರ ಅಡಿಯಲ್ಲಿ ಅಧಿಕಾರವನ್ನು ಒದಗಿಸುತ್ತದೆ. 18ನೇ ಲೋಕಸಭಾ ಚುನಾವಣೆಯನ್ನು ಮುಕ್ತವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಲು ಕೇಂದ್ರ ಚುನಾವಣಾ ಆಯೋಗವು ಸಕಲ ಸಿದ್ಧತೆಯನ್ನು ನಡೆಸುತ್ತಿದೆ. ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಚುನಾವಣೆ ಆಗಿದೆ ಇದು. ಅಂದರೆ ಭಾರತ ಸಂಸತ್ತಿನಲ್ಲಿ ಕೆಳಮನೆಯಾದ ಲೋಕಸಭೆಯು 543 ಕ್ಷೇತ್ರಗಳನ್ನು ಹೊಂದಿದ್ದು 18ನೇ ಲೋಕಸಭೆ ಚುನಾವಣೆಯನ್ನು 7 ಹಂತದಲ್ಲಿ ನಡೆಸುತ್ತಿದೆ. 2024ರ ಜನವರಿ 1ರಂದು ಪ್ರಕಟಿಸಿದ ಮತದಾರರ ಪಟ್ಟಿಯಲ್ಲಿ 96.8 ಕೋಟಿ ಅರ್ಹ ಮತದಾರರು ನೋಂದಾಯಿಸಿಕೊಂಡಿದ್ದಾರೆ. ಈ ಮತದಾರರಲ್ಲಿ 18-19 ವರ್ಷದ ವಯಸ್ಸಿನ ಮತದಾರರು 18.4 ಕೋಟಿ ಇದ್ದಾರೆ. ಅದೇ ರೀತಿಯಾಗಿ ತೃತೀಯ ಲಿಂಗಿಗಳು 48.044 ಮತದಾರರಿದ್ದಾರೆ ಇವರು. ಅದೇ ರೀತಿಯಾಗಿ ವಿದೇಶಿ ಮತದಾರರು ಎಷ್ಟಿರಪ್ಪ ಅಂದರೆ 1,12,439. ಸೇವಾ ಮತದಾರರು ನೋಡೋದಾದರೆ 19,08,194. 4 ರಾಜ್ಯಗಳ ವಿಧಾನಸಭೆಯ ಚುನಾವಣೆಗೂ ಸಿದ್ಧತೆ ಮಾಡಲಾಗಿದೆ. ಆಂಧ್ರ ಪ್ರದೇಶ್, ಅರುಣಾಚಲ ಪ್ರದೇಶ್, ಒಡಿಶಾ, ಸಿಕ್ಕಿಂ ರಾಜ್ಯಗಳ ವಿಧಾನಸಭೆಗಳ ಅವಧಿಯು ಮುಕ್ತಾಯವಾಗಿದ್ದು, ಭಾರತ ಸಂವಿಧಾನದ 172ನೇ ಕ್ಲಾಸ್ 1 ವಿಧಿ ಪ್ರಜಾಪ್ರತಿನಿಧಿ ಕಾಯ್ದೆ 1951ರ ಸೆಕ್ಷನ್ 15ರ ಅಡಿಯಲ್ಲಿ ಚುನಾವಣೆ ನಡೆಸಲಾಗುತ್ತಿದೆ. ಅದು 172 ಕ್ಲಾಸ್ 1. ಅದೇ ರೀತಿ ಬಾಲಕಾರ್ಮಿಕ ನಿಷೇಧ ಕೂಡ ಬೇಕಾಗಿದೆ. 1986ರ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆ ಅನ್ವಯ ಯಾವುದೇ ಬಾಲಕಾರ್ಮಿಕರು ಕೆಲಸ ಮಾಡುವುದು ಮತ್ತು ಯಾವುದೇ ವೃತ್ತಿಗಳಲ್ಲಿ ತೊಡಗುವುದನ್ನು ನಿಷೇಧಿಸಲಾಗಿದೆ. ಮಕ್ಕಳನ್ನು ಚುನಾವಣೆಗೆ ತೊಡಗಿಸಿಕೊಳ್ಳಬಾರದೆಂದು ಚುನಾವಣಾ ಆಯೋಗ ನಿರ್ದೇಶಿಸುತ್ತದೆ. ಯಾವಾಗಿಂದ? 1986ರಿಂದ. ಅದೇ ರೀತಿಯಾಗಿ 18 ವರ್ಷ ವಯಸ್ಸಿನ ಮತದಾರರ ಅವಕಾಶ ಕೊಡಲಾಗಿದೆ. ಒಂದು ಮತಗಟ್ಟೆಯಲ್ಲಿ ಗರಿಷ್ಠ ಮತದಾರ ಇರಬೇಕು ಅಂತ ಹೇಳಲಾಗಿದೆ. ಮತಗಟ್ಟೆಯಲ್ಲಿ ಕನಿಷ್ಠ ಸೌಲಭ್ಯಗಳ ಖಾತರಿ ಕೂಡ ನೋಡಿಕೊಳ್ಳಿ. ಪಾಸ್ ಮಾಡಿ. ಆನ್ಲೈನ್ ಅರ್ಜಿ ಮೂಲಕ ಅರ್ಜಿ ಸಲ್ಲಿಸಲು ಸುವಿಧಾ ಪೋರ್ಟಲ್ ಆರಂಭಿಸಿದೆ. ಯಾವುದು? ಚುನಾವಣಾ ಆಯೋಗ. ಅಭ್ಯರ್ಥಿಗಳು ಅಥವಾ ರಾಜಕೀಯ ಪಕ್ಷಗಳಿಗೆ ಆನ್ಲೈನ್ ಮೂಲಕ ನಾಮಪತ್ರ ಸಲ್ಲಿಸಲು ಅನುಮತಿ ನೀಡಲಾಗಿದ್ದು, ಈ ಸಂಬಂಧಿಸಿದ
ಸುವಿಧಾ ಆನ್ಲೈನ್ ಪೋರ್ಟಲ್. ಯಾವುದು ಸುವಿಧಾ, ಇದು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ. ಯಾಕಪ್ಪ ಅಂತಂದರೆ ವೋಟರ್ ಐ ಡಿ ಅನಿಸುತ್ತೆ. ಮಾದರಿ ನಡವಳಿಕೆ ಸಂಹಿತೆ, ಮಾಡಲ್ ಕೋಡ್ ಆಫ್ ಕಂಡಕ್ಟ್, ಅಂದರೆ ವೇಳಾಪಟ್ಟಿ ಪ್ರಕಟವಾದ ತಕ್ಷಣದಿಂದಲೇ ಮಾದರಿ ನೀತಿ ಸಂಹಿತೆಯನ್ನು ಜಾರಿಗೆ ತಂದಿದೆ. ಎಲ್ಲ ರಾಜಕೀಯ ಪಕ್ಷಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನೀತಿ ಸಂಹಿತೆ ಅನ್ವಯವಾಗಲಿದೆ. ಚುನಾವಣಾ ವೇಳಾಪಟ್ಟಿಯು ಪ್ರಕಟಿಸಿದ ನಂತರದ ಮೊದಲ 72 ಗಂಟೆಗಳ ಅವಧಿಯಲ್ಲಿ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಮತ್ತು ಕಟ್ಟುನಿಟ್ಟಿನ ಮತ್ತು ಪರಿಣಾಮಕಾರಿಯಾದ ಹಾಗೂ ಕಾನೂನಾತ್ಮಕ ಕ್ರಮಗಳು ಚುನಾವಣಾ ಆಯೋಗ ಜಾರಿಗೊಳಿಸುತ್ತದೆ. ಇದು ಚುನಾವಣಾ ಮತದಾನ ಮುಕ್ತಾಯವಾದ ನಂತರದ 72 ಗಂಟೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ನಿರ್ವಹಿಸುತ್ತದೆ. ಇದು ಪರಿಸರ ಸ್ನೇಹಿ ಚುನಾವಣಾ ಹೊಣೆ, ರಾಜಕೀಯ ಪಕ್ಷಗಳು ತಮ್ಮ ಪ್ರಚಾರ ಚಟುವಟಿಕೆಗಳಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಮತ್ತು ಭೂಮಿಯನ್ನು ಕರಗದ ವಸ್ತುಗಳನ್ನು ಬಳಸಬಾರದು. ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಕೆ ಮಾಡಬಹುದಂತೆ ಚುನಾವಣಾ ಆಯೋಗವು ನಿರ್ದೇಶನ ನೀಡಿದೆ. ಯಾವುದು ಪರಿಸರ ಸ್ನೇಹಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ನಿಮಗೇನೋ ನಮ್ಮ ಚಾನಲ್ ಹೊಸಬ್ರು ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದರೆ ಜೋರಾಗಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿಷ್ಟೇ. ಬಾಯ್.